ಸೆಕೆಂಡ್ ಪಿಯುಸಿ ಜಿಯೋಗ್ರಫಿ ನೋಟ್ಸ್ ಅಧ್ಯಾಯ 2 ಪ್ರಪಂಚದ ಜನಸಂಖ್ಯೆ 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ 1. ಜನಸಂಖ್ಯೆ ಭೂಗೋಳಶಾಸ್ತ್ರದ ಸ್ಥಾಪಕ ಅಥವಾ ಪಿತಾಮಹ ಯಾರು? ಉತ್ತರ ಜಿ.ಟಿ. ತ್ರಿವಾರ್ತ. ಪ್ರಶ್ನೆ 2. ಜನಸಂಖ್ಯಾ ಸ್ವಾಭಾವಿಕ ಬೆಳವಣಿಗೆ ಎಂದರೇನು? ಉತ್ತರ ಯಾವುದೇ ಒಂದು ಪ್ರದೇಶದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಉಂಟಾಗುವ ಜನನ ಮತ್ತು ಮರಣದ ನಡುವಿನ ಅಂತರವೇ ಜನಸಂಖ್ಯಾ ಸ್ವಾಭಾವಿಕ ಬೆಳವಣಿಗೆಯಾಗಿದೆ. ಪ್ರಶ್ನೆ 3. ಜನಸಂಖ್ಯೆ ಭೂಗೋಳಶಾಸ್ತ್ರ ಎಂದರೇನು? ಉತ್ತರ ಜನಸಂಖ್ಯೆ ಬೆಳವಣಿಗೆ, ಸಾಂದ್ರತೆ, ಗಾತ್ರ, ಸಂಯೋಜನೆ ಹಾಗೂ ಇತರ ಮಾನವ ಸಂಬಂಧಿತ ಅಂಶಗಳ ಅಧ್ಯಯನವೇ ಜನಸಂಖ್ಯಾ ಭೂಗೋಳಶಾಸ್ತ್ರವಾಗಿದೆ. ಪ್ರಶ್ನೆ 4. 2012ರ ಪ್ರಕಾರ ಪ್ರಪಂಚದ ಒಟ್ಟು ಜನಸಂಖ್ಯೆಯನ್ನು ತಿಳಿಸಿ. ಉತ್ತರ 7 ಬಿಲಿಯನ್ ಅಥವಾ 700 ಕೋಟಿ ಅಥವಾ 7,114 ದಶಲಕ್ಷ. ಪ್ರಶ್ನೆ 5. ಜನಸಂಖ್ಯಾ ಸ್ಫೋಟ ಎಂದರೇನು? ಉತ್ತರ ಜನಸಂಖ್ಯೆ ಮಿತಿಮೀರಿದ ಬೆಳವಣಿಗೆಯನ್ನ ಜನಸಂಖ್ಯಾ ಸ್ಫೋಟ ಎನ್ನುವರು. ಪ್ರಶ್ನೆ 6. 2012ರ ಪ್ರಕಾರ ಪ್ರಪಂಚದ ಜನಸಂಖ್ಯೆ ಬೆಳವಣಿಗೆಯ ದರವನ್ನು ತಿಳಿಸಿ. ಉತ್ತರ 2012ರ ಪ್ರಕಾರ ಪ್ರಪಂಚದ ಜನಸಂಖ್ಯೆ ಬೆಳವಣಿಗೆ ಅದರ ಶೇಕಡ 1.1 ಆಗಿದೆ. ಪ್ರಶ್ನೆ 7. ಜನನ ಪ್ರಮಾಣ ಎಂದರೇನು? ಉತ್ತರ ಒಂದು ಪ್ರದೇಶದಲ್ಲಿ ಪ್ರತಿ 1000 ಜನಸಂಖ್ಯೆಗೆ ಜನಿಸುವ ಒಟ್ಟು ಮಕ್ಕಳ ಸಂಖ್ಯೆಯನ್ನ ಜನನ ಪ್ರಮಾಣ ಎನ್ನುವರು. ಪ್ರಶ್ನೆ 8. ಮರಣ ಪ್ರಮಾಣ ಎಂದರೇನು? ಉತ್ತರ ಒಂದು ಪ್ರದೇಶದಲ್ಲಿ ಪ್ರತಿ 1000 ಜನಸಂಖ್ಯೆಗೆ ಮರಣ ಹೊಂದುವ ಒಟ್ಟು ಜನರ ಸಂಖ್ಯೆಯನ್ನ ಮರಣ ಪ್ರಮಾಣ ಎನ್ನುವರು. ಪ್ರಶ್ನೆ 9. ಪ್ರಪಂಚದಲ್ಲಿ ಅಧಿಕ ಜನನ ಪ್ರಮಾಣವನ್ನು ಹೊಂದಿದ ರಾಷ್ಟ್ರಗಳನ್ನ ಹೆಸರಿಸಿ. ಉತ್ತರ ನೈಜರ್, ಆಂಗೋಲಾ, ಬುರುಂಡಿ, ಉಗಾಂಡ. ಪ್ರಶ್ನೆ 10. ಯಾವ ರಾಷ್ಟ್ರವು ಕಡಿಮೆ ಜನನ ಪ್ರಮಾಣವನ್ನು ಹೊಂದಿದೆ? ಉತ್ತರ ಜಪಾನ್. ಪ್ರಶ್ನೆ 11. ಅಧಿಕ ಪ್ರಮಾಣವನ್ನು ಹೊಂದಿದ ರಾಷ್ಟ್ರಗಳನ್ನು ಹೆಸರಿಸಿ. ಉತ್ತರ ಕೋಟಿ, ಯುಕ್ರೇನ್, ಡಿ ಐವರಿ. ಪ್ರಶ್ನೆ 12. ವಲಸೆ ಎಂದರೇನು? ಉತ್ತರ ಜನರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರ ಹೊಂದುವುದನ್ನು ವಲಸೆ ಎನ್ನುವರು. ಪ್ರಶ್ನೆ 13. ಯಾವ ಖಂಡವು ಅಧಿಕ ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿದೆ? ಉತ್ತರ ಏಷ್ಯಾ. 1 ಮಾರ್ಕ್ಸ್ ಕ್ವಶನ್ ಪಾರ್ಟ್ 2 ಕಮಿಂಗ್ ಸೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.